ನಮಸ್ಕಾರ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಸೊ ನಮ್ಮ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ MLC ರವಿ ಅವರ ಸಹೋದರ ಮಂಜುನಾಥ್ ಅವರಿದ್ದಾರೆ. ಸರ್, ಏನು ಹೇಳ್ತೀರಿ? ಸರ್, ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಏನು ಬಯಸ್ತೀನಿ ಅಂದರೆ, ಈ ತಾಲೂಕಿಗೆ ಒಂದು ಭಾಗ್ಯ. ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮಳಗಾಳಿನ ದಿವಂಗತ ಮಂಚೇಗೌಡರವರ ಕುಟುಂಬದ ವಂಶಸ್ಥರು. ಈ ಸಂದರ್ಭದಲ್ಲಿ ನಮ್ಮ ವಂಶಸ್ಥರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಇಡೀ ಕುಟುಂಬಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಭಗವಂತ ಅವರಿಗೆ ಇನ್ನೂ 100 ವರ್ಷ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸರ್, ಈಗ ಇಷ್ಟು ಸುಲಭದಲ್ಲಿ ನೀವು ಕೂಡ ರಾಜಕೀಯದಲ್ಲಿ ದೀರ್ಘಕಾಲದಿಂದ ಇದ್ದವರು, 2023ರ ಫಲಿತಾಂಶದ ಬಳಿಕ ಇಷ್ಟು ಸುಲಭದಲ್ಲಿ ಒಂದು ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ ಅಂತೇಳಿ ನಿರೀಕ್ಷೆಗಳಿತ್ತ ಸರ್? ಏನೋ ದೊಡ್ಡ ವಿಪ್ಲವ ಆಗತ್ತೆ, ಏನೇನೋ ಆಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ಇತ್ತು ಪರಿಸ್ಥಿತಿ? ಇಲ್ಲ, ಇದು ನಮಗೆ ನಿರೀಕ್ಷಿತ. ನನಗೆ ಹಿಂದೆ ನಮ್ಮ ಸರ್ಕಾರ ಬಂದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಇವರು ಸಿದ್ದರಾಮಯ್ಯನವ್ರಿಗೂ ಇವ್ರಿಗೂ ಏನೋ ಒಂದು ಒಡಂಬಡಿಕೆ ಆಗಿದೆ, ಇವರಿಗೆ ಅಧಿಕಾರ ಹಸ್ತಾಂತರ ಮಾಡಿಕೊಡೋದಿಲ್ಲ ಸಿದ್ದರಾಮಯ್ಯನವರು ಅಂತ ಹಿಂಗೆ ಈ ಮಾಧ್ಯಮದವರು ಒಂದು ಸಾರಿ ನನಗೆ ಪ್ರಶ್ನೆ ಮಾಡಿದರು. ಆಗ ನಾನು ಹೇಳಿದ್ದೆ, ಒಂದಲ್ಲ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಗೋತಾರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು, ಆ ಸಂದರ್ಭ ಬಂದೇ ಬರುತ್ತೆ ಅಂತ ನಾನು ಹಿಂದೆನೇ ಹೇಳಿದ್ದೆ ಒಂದು ಸಾರಿ. ಈಗ ಚಾಲೆಂಜ್ ಇರುವಂಥದ್ದು ಇನ್ನು 2 ವರ್ಷ ಸರ್. ಒಂದು ಗ್ಯಾರಂಟಿ ಯೋಜನೆಗಳಿದ್ದಾವೆ, ಜೊತೆಗೆ ಶಾಸಕರ ಬೆಂಬಲ ಬೇಕು. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂತಹ ಕೆಪಾಸಿಟಿ ಡಿ ಕೆಗೆ ಇದೆ ಅಂತಿದೆಯಾ? ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅಂತೇಳಿ ಅನ್ಸುತ್ತಾ ಸರ್? ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಉಪಮುಖ್ಯಮಂತ್ರಿ ಆಗಿದ್ರು, KPCC ಅಧ್ಯಕ್ಷರಾಗಿದ್ರು, ಇನ್ನೇನಿದ್ರು ಮುಖ್ಯಮಂತ್ರಿ. ಸೊ ಏನೆಲ್ಲ ಸವಾಲುಗಳಿರ್ಬೋದು, ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತೇಳಿ ಅನ್ಸುತ್ತೆ ನಿಮಗೆ ಅಂತ? ಖಂಡಿತ ಇದೆ. ಅವರ ಜೀವನದ ಉದ್ದಕ್ಕೂ ಸಹ ನಾನು ಸುಮಾರು 1982ನೇ ಇಸ್ವಿಯಿಂದಲೂ ನಾನು ಅವರ ಜೊತೆಯಲ್ಲೇ ರಾಜಕಾರಣ ಮಾಡ್ಕೊಂಡ್ಬಂದಂಥವನು. ಅವರ ಒಂದು ರಾಜಕೀಯ ಚಾಣಾಕ್ಷತನ, ರಾಜಕೀಯ ಒಂದು ಬುದ್ಧಿವಂತಿಕೆ, ಅವರು ನಡೆದು ಬಂದ ದಾರಿ ಭಾಳ ಚೆನ್ನಾಗಿ ಅವ್ರಿಗೆ ಅನುಭವ ಕಲಿಸ್ಕೊಟ್ಟಿದೆ ರಾಜಕೀಯ. ಹಾಗಾಗಿ ಅವರು ಏನೇ ತೊಂದರೆ ಬಂದರೂ, ಏನೇ ಎಡತೊಡರುಗಳು ಬಂದರೂ ಈ ರಾಜ್ಯದಲ್ಲಿ ಹಿರಿಯರ ಸಲಹೆಗಳನ್ನು ತಗೊಂಡು ಅವರು ಈ ರಾಜ್ಯದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ಈ ಒಂದು ಅಧಿಕಾರವನ್ನು ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ, ಅದರಲ್ಲೂ ರೈತರ ಬಗ್ಗೆ ಜನ ಒಳ್ಳೆಯ ಸರ್ಕಾರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಖಂಡಿತ ಇದೆ. ಸರ್, ಈಗ ಪ್ರಶ್ನೆ ಇರುವಂಥದ್ದು, ಸಿದ್ದರಾಮಯ್ಯನವರ ಆಪ್ತರು ಡಿ ಕೆ ಶಿವಕುಮಾರ್ ಅವರ ಜೊತೆ ಬಂಡೆ ರೀತಿಯಲ್ಲಿ ನಿಲ್ಲುವಂಥ ಚಾನ್ಸಸ್ ಎಷ್ಟಿದೆ ನಿಮ್ಮ ಪ್ರಕಾರ? ನನಗೆ ತಿಳಿದ ಹಾಗೆ ಖಂಡಿತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರೇನು ದಡ್ರಲ್ಲ, ಅವ್ರು ಒಳ್ಳೆ ಮುತ್ಸದ್ದಿ, ಜೊತೆಗೆ ಒಳ್ಳೆ ಅನುಭವಿ ರಾಜಕಾರಣಿ, ಜೊತೆಗೆ ಮಾಸ್ ಲೀಡರ್. ಅವರು ನಿಮಗೆ ಗೊತ್ತಿರಬೇಕು, ಈಗ ಅವರು ಯಾವ ರೀತಿ ರಾಜೀನಾಮೆ ಕೊಟ್ಟು ಆಡಿದ ಮಾತನ್ನು ಉಳಿಸ್ಕೊಂಡು ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು, ಅವರ ಸ್ಥಾನವನ್ನು ಬಿಟ್ಟುಕೊಟ್ರು ಅನ್ನೋದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಾದರಿ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನೇ ಒಂದು ನಪ್ಪುಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಅದನ್ನು ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ 2028ಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು ಖಂಡಿತ ಇಬ್ಬರೂ ಸೇರಿ, ಅದರಲ್ಲೂ ಸಿದ್ದರಾಮಯ್ಯನವರು ಸೇರಿ ಅವರು ಕಾರಣಕರ್ತರಾಗ್ತಾರೆ ಅಂತ ನಮಗೆ ಖಂಡಿತ ಆಶೆ ಇದೆ. ಈಗ ನಿನ್ನೆ ಸಿದ್ದರಾಮಯ್ಯನವರೊಂದು ಪೋಸ್ಟ್ ಹಾಕಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದು, ಅವ್ರು ಪಟ್ಟಂತ ಪರಿಶ್ರಮ ಎಲ್ಲವನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತೇಳಿ. ಸೊ ಆ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಈಗ? ಖಂಡಿತ ಖಂಡಿತ, ಅದು ಅಕ್ಷರ ಸಹ ಸತ್ಯ. ಅದು ಸಿದ್ದರಾಮಯ್ಯನವರು ಹೇಳಿದ್ದು 100ಕ್ಕೆ 100 ಸತ್ಯ. ಅದು ಈಗ ನಿಮ್ಮ ಸಹೋದರನೇ ಈ CM ಗಲಾಟೆ ಆಗ್ತಿದ್ದಂಥ, ಕುರ್ಚಿ ಗಲಾಟೆ ಆಗ್ತಿದ್ದಂಥ ಸಂದರ್ಭದಲ್ಲೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು SC ಮಹದೇವಪ್ಪ ಅವ್ರ ಬಗ್ಗೆ. 2018ರಲ್ಲಿ ಕಾಂಗ್ರೆಸ್ ಯಾಕೆ ಸೋಲ್ತು ಅಂತೇಳಿ SC ಮಹದೇವಪ್ಪನ ಕೇಳಿದ್ರೆ ಒಳ್ಳೇದು ಅಂತೇಳಿ. ಸೊ ಈ ಮುನಿಸುಗಳೆಲ್ಲ ಈಗ ಬಗೆಹರಿಯುತ್ತಾ ಸರ್? ಈಗ ನೋಡಿ, ರಾಜಕೀಯದಲ್ಲಿ ಮಾತು, ಅದಕ್ಕೆ ಪ್ರತಿ ಮಾತುಗಳು ಅದು ಸರ್ವೇ ಸಾಮಾನ್ಯ. ಈಗ ರಾಜಕೀಯವಾಗಿ ಈಗ ಕೆಲವರಿಗೆ ಸಿದ್ದರಾಮಯ್ಯನವ್ರ ಗುಂಪು, ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಅನ್ನೋದು, ಈ ಗುಂಪುಗಳು ಈ ಮಾತಿನ
ದಾಟಿಗಳಲ್ಲಿ ಕೆಲವರು ಮಾತಾಡ್ತಾರೆ. ಆದರೂ ಮುಂದಿನ ದಿನಗಳಲ್ಲಿ ಅದು ರಾಜಕೀಯ, ಅದು ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಇವತ್ತು ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆ ಸಂದರ್ಭ ಇರುವಾಗ ಮಾದೇವಪ್ಪನವರು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಹತ್ರ ಬರಬೇಕು, ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬರಬೇಕು. ಅದು ರಾಜಕೀಯವೇ ಬೇರೆ, ವಿಶ್ವಾಸವೇ ಬೇರೆ. ಆ ನಿಟ್ಟಿನಲ್ಲಿ ಮಾದೇವಪ್ಪನವರು ಆ ಹಿಂದಿನ ಇರುಸು ಮುರುಸುಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಎದ್ದಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಕ್ಕಲಿಗ ನಾಯಕರು ಯಾರು ಹಾಗಾದ್ರೆ ಕರ್ನಾಟಕದಲ್ಲಿ? ಅದು ಕುಮಾರಸ್ವಾಮಿನ, ಡಿ ಕೆ ಶಿವಕುಮಾರ, ಯಾರು ಅಂತ ಹೇಳಿ. ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ ಅಥವಾ ಸನ್ಮಾನ್ಯ ಹಿರಿಯ ನಾಯಕರಾದಂಥ ದೇವೇಗೌಡರ ಬಗ್ಗೆ ಆಗಲಿ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಈಗ ಈ ರಾಜ್ಯದ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈಗ ಅವರ ಪಕ್ಷದಲ್ಲಿ ಈ ರಾಜ್ಯದ ಒಕ್ಕಲಿಗರ ನಾಯಕ ಅಂತ ಸನ್ಮಾನ್ಯ ದೇವೇಗೌಡರನ್ನ ಇಡೀ ರಾಜ್ಯ ಹೊಗಳ್ತಾ ಇತ್ತು. ಈಗ ಅವರ ಮಾರ್ಗದರ್ಶನದಲ್ಲೇನೆ ಇವರೆಲ್ಲ ಬೆಳೆದು ಬಂದವರು. ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಅಥವಾ ಕುಮಾರಸ್ವಾಮಿ ಆಗ್ಬೋದು, ಇನ್ನೊಬ್ರು ಆಗ್ಬೋದು. ದೇವೇಗೌಡರ ಮಾರ್ಗದರ್ಶನ, ಅವರ ರೀತಿ ನೀತಿ, ಅವರ ಬೆಳವಣಿಗೆಗಳನ್ನ ನೋಡೇ ರಾಜಕೀಯವಾಗಿ ಇವರೆಲ್ಲ ಬೆಳೆದು ಬಂದವರು. ಪಕ್ಷ ಯಾವುದೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ಮಾರ್ಗದರ್ಶನ ಸನ್ಮಾನ್ಯ ಡಿ ಕೆ ಶಿವಕುಮಾರ್, HD ದೇವೇಗೌಡರದ್ದೇ. ನನ್ನ ಭಾವನೆ, ನನ್ನ ವೈಯಕ್ತಿಕ ಭಾವನೆ ಅದು. ಈಗ ಒಕ್ಕಲಿಗ ಮತಗಳು, ನೀವು ಸುದೀರ್ಘ ರಾಜಕಾರಣ ಮಾಡಿರೋ ಕಾರಣಕ್ಕೋಸ್ಕರ ಕೇಳ್ತಾ ಇರೋದು ನಾನು. ಒಕ್ಕಲಿಗ ಮತಗಳು 80% JDSಗೆ ಹೋಗ್ತಾ ಇತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ. ಅಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರು ಒಂದು ಬಾರಿ, ಯಾವುದೇ ಕಾರಣಕ್ಕೂ ಒಕ್ಕಲಿಗರು ನಮ್ಮನ್ನ ಬಿಟ್ಟು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಅಂತೇಳಿ. ಈಗ ರಾಜಕೀಯ ಪಲ್ಲಟ ಆಗಿದೆ, ರಾಜಕೀಯ ಸ್ಥಿತ್ಯಂತರ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಸ್ವಂತ ಶಕ್ತಿಯ ಬಲದ ಮೇಲೆ ಈಗ ಮುಖ್ಯಮಂತ್ರಿ ಆಗ್ತಿರುವಂಥದ್ದು. ಕುಮಾರಸ್ವಾಮಿ ಅವ್ರಿಗೆ 2 ಬಾರಿ ಕೂಡ ಸಮ್ಮಿಶ್ರ ಸರ್ಕಾರದಲ್ಲೇ ಮುಖ್ಯಮಂತ್ರಿ ಆದಂಥವ್ರು. ಸೊ ನಿಮ್ಮ ಸಮುದಾಯ ಇದನ್ನ ಯಾವ ರೀತಿ ನೋಡುತ್ತೆ ಅಂತೇಳಿ? ನನಗೆ ತಿಳಿದ ಹಾಗೆ ಒಕ್ಕಲಿಗ ಜನಾಂಗ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಭಾಗಕ್ಕೆ ಒಬ್ಬರಿಗೆ ಸೀಮಿತ ಆಗೋದಿಲ್ಲ ಅಂತ ನನಗಂತೂ ಅನ್ನಿಸ್ತದೆ. ಅಂದ್ರೆ JDSಗೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಸಹ ಸುಮಾರು 40-45 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡ್ಬಂದು ಈ ರಾಜ್ಯದಲ್ಲಿ ಒಬ್ಬ ಒಕ್ಕಲಿಗರ ನಾಯಕ ಅನ್ನೋ ಒಂದು ನಿಟ್ಟಿನಲ್ಲೇ ಬೆಳೆದು ಬಂದಿದ್ದಾರೆ. ತದನಂತರ ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ರೈತರ ಬಗ್ಗೆ, ರೈತರ ಕಾಳಜಿ ಬಗ್ಗೆ, ರೈತರ ಕಷ್ಟ ಸುಖದ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಯಾವ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಆ ನಿಟ್ಟಿನಲ್ಲೇ ಇವರು ಸಹ ಹೆಜ್ಜೆ ಹಾಕೊಂಡು ಅವರ ಮಾರ್ಗದರ್ಶನವನ್ನು ಇವರು ಜೀವನದಲ್ಲಿ ಅಳವಡಿಸ್ಕೊಂಡು ಇವರ ಅಧಿಕಾರಾವಧಿಯಲ್ಲಿ ಮುಂದುವರೆದ್ರೆ ಖಂಡಿತ ಇವರು ಒಬ್ಬರ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಬ್ಬ ಒಕ್ಕಲಿಗರ ನಾಯಕ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, JDSನ ಅತ್ಯಧಿಕ ಸೀಟುಗಳು JDSಗೆ ಇನ್ನೂ ಕೂಡ ಜೀವ ಇರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರು ಹೇಳ್ತಾ ಇದ್ರು, ಈಗ ಲಾಸ್ಟ್ ಎಲೆಕ್ಷನ್ನಲ್ಲೂ ಕೂಡ ನಿಮ್ಮ ಕಮ್ಯುನಿಟಿಯ ಮತಗಳು ಬೇಸಿರುವಂಥ ಕಡೆಗಳಲ್ಲೆಲ್ಲ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನನಗೆ ಈ ಬಾರಿ ಒಂದು ಚಾನ್ಸ್ ಕೊಡಿ, ಕುಮಾರಸ್ವಾಮಿ ಅವರಿಗೆ 2 ಬಾರಿ ಚಾನ್ಸ್ ಕೊಟ್ಟರೆ ನನಗೊಂದು ಬಾರಿ ಚಾನ್ಸ್ ಕೊಡಿ ಅಂತ. ಈಗ ಚಾನ್ಸ್ ಸಿಕ್ಕಿದೆ, ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸೊ 2028ಕ್ಕೆ ಏನು ಬದಲಾವಣೆಗಳಾಗ್ಬೋದು ಅಂತ ಹೇಳಿ? ನೋಡಿ ಸರ್, ನನಗೆ ತಿಳಿದ ಹಾಗೆ ನನ್ನ ಅನುಭವದಲ್ಲಿ ಈಗ ಏನು ಅವಕಾಶ ಸಿಕ್ಕಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಜೊತೆಗೂಡಿ ಮುಂದಿನ ದಿನಗಳಲ್ಲಿ ಇರತಕ್ಕಂಥ 2 ವರ್ಷ ಅವಧಿನಲ್ಲಿ ಈ ರಾಜ್ಯಕ್ಕೆ ಕೊಟ್ಟಂಥ ಈ ಗ್ಯಾರಂಟಿಗಳೇನಿದೆ, ಎಲ್ಲ ಗ್ಯಾರಂಟಿಗಳನ್ನು ಜನಗಳ ಹಾಗೂ ಮಹಿಳೆಯರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ಇವರಿಬ್ಬರೂ ಸೇರಿ ಒಳ್ಳೆ ಅಧಿಕಾರವನ್ನು ಸರ್ಕಾರವನ್ನು ಕೊಟ್ಟರೆ 2028ಕ್ಕೂ ಸಹ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಂದಿನ ಅವಧಿಗೂ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈಗ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಿದೆ, ಸಿದ್ದರಾಮಯ್ಯನವರು ಮಾಜಿ ಆಗಿದ್ದಾರೆ. ರಾಜಕಾರಣದಲ್ಲಿ ಎಷ್ಟು ಮಟ್ಟಿಗೆ ಅವರು ಪ್ರಸ್ತುತವಾಗಿರ್ಬೋದು ಅಂತೇಳಿ, ಅವರ ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗೆ ಇರ್ಬೋದು?
ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಅಂತ. ನನಗೆ ತಿಳಿದ ಮಟ್ಟಿಗೆ ಅವರು ಯಾವುದೇ ರಾಜ್ಯ ಬಿಟ್ಟು ರಾಜ್ಯಸಭೆಗೆ ಹೋಗುವಂತ ಅವರ ಮನಸ್ಥಿತಿ ಇಲ್ಲ ಅಂತ ನಾವಂತೂ ಅನ್ಕೊಂಡಿದೀವಿ. ಅವರು ಸ್ಪಷ್ಟಪಡಿಸಿದ್ದಾರೆ. ಅದನ್ನ ನೇರವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ನಾವು ವಯಸ್ಸಿನಲ್ಲಿ ಚಿಕ್ಕವರಾದರೂ ಅನುಭವಿಗಳಲ್ಲ, ಅವ್ರಿಗೆ ನಾವು ಒಂದು ಸಲಹೆ ಹೇಳೋದು, ಮುಂದಿನ ದಿನಗಳಲ್ಲಿ ಈಗ ನೂತನವಾಗಿ ಆಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒತ್ತಾಸೆಯಾಗಿದ್ದುಕೊಂಡು ಅವರಿಗೆ ನಿಮ್ಮ ಅನುಭವವನ್ನು ಅವ್ರಿಗೂ ಹಂಚಿಕೊಂಡು ಈ ರಾಜ್ಯಕ್ಕೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬರುವುದ ನಿಟ್ಟಿನಲ್ಲಿ ಸಹಕಾರಿಯಾಗಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ಈಗ ಸಿದ್ದರಾಮಯ್ಯ ಮಾಜಿ ಆದ್ರೂ ಕೂಡ ಸಿದ್ದರಾಮಯ್ಯ ಅವ್ರ ಇನ್ಫ್ಲೂಯೆನ್ಷಿಯಲ್ ಮುಂದುವರಿಯುತ್ತೆ ಅಂತ ಪ್ರಭಾವ ಮುಂದುವರಿಯುತ್ತೆ ಅನ್ಸುತ್ತೆ ಸರ್ 2028 ಚುನಾವಣೆಗೆ? ನೋಡಿ, ಖಂಡಿತ ಆಗುತ್ತೆ. ಸಿದ್ದರಾಮಯ್ಯನವರು ಅಂತ ಸಾಮಾನ್ಯ ನಾಯಕರಲ್ಲ, ಅವರು ಮಾಸ್ ಲೀಡರ್. ಅವರ ಸಲಹೆ, ಅವರ ಮಾರ್ಗದರ್ಶನ ಈ ರಾಜ್ಯಕ್ಕೆ, ಈ ರಾಜ್ಯದ ಜನರಿಗೆ ಹಾಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತ ಬೇಕು. ಅದರ ಅವಶ್ಯಕತೆ ಖಂಡಿತ ಇದೆ. ಅವರ ಮಾರ್ಗದರ್ಶನಂತಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳದ ಅವರ ಅಧಿಕಾರಾವಧಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಅವರು ಬಯಸ್ತೇವೆ.